ನಮ್ಮ ತುಮಕೂರು ರೈಲ್ವೆ ಸ್ಟೇಷನ್. ಗ್ರೀನ್ ಜರ್ಸಿ ಹಾಕೊಂಡಾಗ ಮ್ಯಾಕ್ಸಿಮಮ್ ಮ್ಯಾಚ್ ಸೋದಿದ್ದಾರೆ. ಇವತ್ತೇನಾಗುತ್ತೆ? ಗೆಲ್ತಾರೆ. ನೀವೇನಾದ್ರು ರೈಲ್ವೆ ಸ್ಟೇಷನ್ ಅಲ್ಲಿ ಏನಾದ್ರು ಮಿಸ್ ಆಗಿ ಆ ಕಡೆ ಮೆಟ್ರೋಗೆ ಹೋಗಕ್ ಆಗ್ಲಿಲ್ಲ ಅಂದ್ರೆ ಇದೇ ರೈಲ್ವೆ ಸ್ಟೇಷನ್ ರೋಡ್ ಅಲ್ಲಿ ಈ ಒಂದು ರೋಡ್ ಅಲ್ಲಿ ಬಂದ್ರೆ ಇಲ್ಲೊಂದು ಸ್ಕೈ ವಾಕರ್ ಇರುತ್ತೆ, ಲಿಫ್ಟ್ ಇದೆ. ವಯಸ್ಸಾದವರು ಲಿಫ್ಟ್ ಅಲ್ಲಿ ಬರ್ರಿ, ಗಟ್ಟಿ ಇರೋರು ನಡ್ಕೊಂಡ್ ಬರ್ರಿ. ಬೇರೆ ಯಾವ ಬ್ರಾಂಡ್ ಗಿಂತಲೂ ನಂದಿನಿ ಬ್ರಾಂಡ್ ಅಲ್ಲಿ ಇರ್ತಕ್ಕಂತ ಒಂದು ಮಿಲ್ಕ್ ಶೇಕ್ ಸಿಕ್ಕಾಪಟ್ಟೆ ಪ್ಯೂರಿಟಿ ಆಗಿರುತ್ತೆ. ನಮ್ಮ ಸುತ್ತಮುತ್ತ ನಾವು ನಮ್ಮ ಸ್ವಚ್ಛತೆನ ನಾವೇ ಕಾಪಾಡಬೇಕು. ಸುಮ್ನೆ ಏನೋ ಹಿಂಗ್ ಬಿಸಾಕಿ ಹೋಗೋದಲ್ಲ. ಇಲ್ಲಿ ಡಸ್ಟ್ಬಿನ್ ಇರುತ್ತೆ, ಡಸ್ಟ್ಬಿನ್ ಹುಡುಕ್ಬಿಟ್ಟು ಡಸ್ಟ್ಬಿನ್ ಎಲ್ಲ ಹಾಕಿ. ಮೆಟ್ರೋ ಕಾಯಿನ್ ತಗೊಂಡಾಯ್ತು. ಇವತ್ತು RCB ಗೆಲ್ಲಿಸ್ತೀರಾ? ಹೋಗ್ಬಿಟ್ಟು ಪಕ್ಕ ಗೆಲ್ಲಿಸ್ತೀವಿ. ಕಮಾನ್ RCB, ಜೈ RCB, ಜೈ RCB, ಜೈ RCB, ಜೈ RCB, ಜೈ. ಈಗ ಮೆಟ್ರೋ ಟ್ರೈನ್ ಅಲ್ಲಿ ನಮ್ಮ ಜರ್ನಿ ಕಬ್ಬನ್ ಪಾರ್ಕ್ ಹೆಮ್ಸ್ ರೋಡ್ ಕಡೆಗೆ, ಅಲ್ಲಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆಗೆ. ಆದ್ರೂ DC ಪರವಾಗಿಗೂ ಇದೀವಿ, ಯಾಕಂದ್ರೆ ನಮ್ಮ ಕನ್ನಡಿಗ KL ರಾಹುಲ್ ಇದಾರೆ. ಇವತ್ತು ನಿಮ್ದೆ ಅವಳಿ, ಫುಲ್ ಅವಳಿ. RCB ಗೆ ಜೈ. ಆದ್ರೆ ಆಕ್ಚುಲಿ ಇವತ್ತು ರಾಹುಲ್ ಬರ್ತಾರೆ, ವಿಶ್ ಹ್ಯಾಪಿ ಬರ್ತಾರೆ ರಾಹುಲ್ ಬೈ. ಇವತ್ತು RCB ಗೆಲ್ಲುತ್ತಾ? ಖಂಡಿತವಾಗ್ಲು ತಪ್ಪೇ ನಮ್ದು ಮ್ಯಾಚ್ ಆಗಲ್ವಾ? ನಮ್ಮ RCB ಪ್ಲೇಯರ್ಸ್ ಮಿಂಚ್ತಾರಲ್ಲ ಗೊತ್ತಿಲ್ಲ, ಆದ್ರೆ ನಮ್ಮ ಫ್ಯಾನ್ಸ್ ಗಳು ಮಾತ್ರ ಜರ್ಸಿಗಳು ಹಾಕೊಂಡು ಮಿಂಚ್ದವ್ರೆ. ಕಬಡ್ಡಿ ಪೊಲೀಸ್ ಫೋರ್ಸ್ ಕೂಡ ಇದೆ, ಯಾಕಂದ್ರೆ ಅವರ ಒಂದು ಸಹಕಾರ ಇಲ್ಲದೆ ಈ ಒಂದು ಕ್ರೌಡ್ ನ ಕಂಟ್ರೋಲ್ ಮಾಡಕ್ ಆಗಲ್ಲ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಟಾ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ನಾನಿವತ್ತು ನಮ್ಮ ತುಮಕೂರಿಂದ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಹೋಗ್ತೀನಿ. ಯಾಕೆ ಅಂದರೆ ಇವತ್ತು ಡೆಲ್ಲಿ ಮತ್ತು RCB ಮಧ್ಯೆ ಒಂದು ಒಳ್ಳೆ ಮ್ಯಾಚ್ ಇದೆ. ಈ ಮ್ಯಾಚ್ ರಿವ್ಯೂ ಮಾಡೋದಕ್ಕೆ ಸ್ಟೇಡಿಯಂ ಮುಂದ್ಗಡೆ ಹೋಗ್ತೀನಿ. ನೀವೇನು ಅಂದ್ಕೊಂಡ್ರಿ ನಾನು ಮ್ಯಾಚ್ ನೋಡೋಕೆ ಹೋಗ್ತೀನಿ ಅಂದ್ಕೊಂಡ್ರಾ? ಸಾರಿ, ಅಷ್ಟೊಂದೆಲ್ಲ ದುಡ್ಡು ನಮ್ಮ ಹತ್ರ ಇಲ್ಲ, ನೋಡೋಕ್ಕೂ ಆಗಲ್ಲ. ಹಾಗಾಗಿ ರಿವ್ಯೂ ಮಾಡೋಕೆ ಹೋಗ್ತಾಯಿದ್ದೀನಿ. ಬನ್ನಿ, ಈಗ ನಾನು ನಮ್ಮ ತುಮಕೂರಿಂದ ಶಿವಮೊಗ್ಗ ಇಂಟರ್ಸಿಟಿ ಟ್ರೈನಲ್ಲಿ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಬೆಂಗಳೂರಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರಕ್ಕೆ ಮೆಟ್ರೋದಲ್ಲಿ ಹೋಗೋದು ಅಥವಾ ಬಸ್ಸಲ್ಲಿ ಹೋಗ್ತೀನಿ ನಂಗೆ ಗೊತ್ತಿಲ್ಲ, ನೋಡಬೇಕು. ಬೆಂಗಳೂರಲ್ಲಿ ಹೋದ್ಮೇಲೆ ಏನಾಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ನೋಡಿ, ನಮ್ಮ ತುಮಕೂರು ರೈಲ್ವೆ ಸ್ಟೇಷನ್. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಟಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಬಿಡಿ, ನನ್ನೆಲ್ಲ ನೋಟಿಫಿಕೇಷನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ, ಈಗೇನಪ್ಪ ಅಂದರೆ ಯಾರಾದರೂ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಯಾರಾದರೂ RCB ಫ್ಯಾನ್ ಸಿಕ್ಕರೆ ಅವ್ರ ಜೊತೆಗೆ ಒಂದು ಚಿಟ್ ಚಾಟ್ ಮಾಡಿಬಿಡೋಣ. ನಮ್ಮ RCBಗೆ ಯಾವ ರೀತಿ ಅವರು ಸಪೋರ್ಟ್ ಮಾಡ್ತಾರೆ ಅಂತ ಕೇಳಿಬಿಡೋಣ. ಇವತ್ತೇನಪ್ಪ ವಿಶೇಷ ಅಂದರೆ ನಮ್ಮ RCB ಅವರು ಗೋ ಗ್ರೀನ್ ಜರ್ಸಿ ಹಾಕ್ಕೊಂಡು ಇವತ್ತು ಮ್ಯಾಚ್ ಆಡ್ತಾರೆ. ನಮ್ಮ RCBದು ಯಾಕೋ ಈ ಗ್ರೀನ್ ಜರ್ಸಿ ಹಾಕ್ಕೊಂಡಾಗ ಯಾಕೋ ಲಕ್ಕು ಅಷ್ಟು ನಮ್ಮ RCB ಕಡೆ ಇಲ್ಲ. ಆದ್ರೂ ಏನಾದರೂ ಈ ಬಾರಿ ಈ ಒಂದು ಲಕ್ ಚೇಂಜ್ ಆಗ್ಬೋದಾ? ಇವ್ರು ಆಡಿರ್ತಕ್ಕಂಥ ಅಷ್ಟು ಮ್ಯಾಚ್ಗಳಲ್ಲಿ 4 ಮ್ಯಾಚ್ ಮಾತ್ರ ಈ ಗ್ರೀನ್ ಜರ್ಸಿ ಹಾಕ್ಕೊಂಡಾಗೆ ನಮ್ಮ RCB ಗೆದ್ದಿದೆ. ನೋಡೋಣ ಇವತ್ತು ಆ ಇಷ್ಟನ್ನ ಹೊಡೆದಾಕಿ ಹೊಸ ಇಷ್ಟನ್ನ ಕ್ರಿಯೇಟ್ ಮಾಡ್ತಾರೇನೋ ಅಂತ ನೋಡಬೇಕಾಗಿದೆ. ಯಾಕಂದರೆ ರೀಸೆಂಟ್ ಮ್ಯಾಚ್ ಸಖತ್ತಾಗಿ ಆಡಿ ಗೆದ್ದಿದ್ದಾರೆ. ಆದರೆ ಇವತ್ತಿನ ಮ್ಯಾಚ್ ಗೆಲ್ಲಬೇಕು. ಯಾಕಂದರೆ ನಾವು ಹೋಗಿ ರಿವ್ಯೂ ಮಾಡ್ತಾ ಇದ್ದೀವಿ ಅಂದರೆ ಗೆದ್ದ ಮೇಲೆ ಆ ಒಂದು ಜೋಶಿ ಬೇರೆ ಥರ ಇರುತ್ತೆ. ಏನಂತೀರ, ನಮ್ಮ RCB ಅಭಿಮಾನಿಗಳ ಒಂದು ಹರ್ಷೋದ್ಗಾರನ ಕೇಳೋಕ್ಕೆ ಒಂಥರ ಚೆಂದ ಅಲ್ವಾ? ಬನ್ನಿ, ನಮ್ಮ ಟ್ರೈನ್ ಇನ್ನೇನು ಬರ್ತಾ ಇದೆ ನೋಡಿ, ಶಿವಮೊಗ್ಗ ಇಂಟರ್ಸಿಟಿ ಟ್ರೈನ್. ಈ ಟ್ರೈನಿಗೆ ಏನಾದರೂ ನಾನು ಹೋದರೆ 11:30, 11:45 KSR ಬೆಂಗಳೂರು ರೀಚ್ ಆಗ್ಬೋದು. ಅಲ್ಲಿ 12 ಗಂಟೆಗೆ ಬಿಟ್ಟರೆ 1 ಗಂಟೆ 12:30 ಅಷ್ಟೊತ್ತಿಗೆ ನಾನು ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಇರ್ತೀನಿ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೋ. ನೋಡಿ, ಟ್ರೈನ್ ಬಂದೇ ಬಿಡ್ತು. ನಾನು ಈಗ ನಮ್ಮ ತುಮಕೂರಿಂದ ಬೆಂಗಳೂರಿಗೆ ಇಂಟರ್ಸಿಟಿ ಟ್ರೈನಿಗೆ ಬರ್ತಾ ಇದ್ದೆ. ನಮ್ಮ RCB ಫ್ಯಾನ್ಸ್ ಇಲ್ಲಿ ಸರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಇವತ್ತಿನ ಮ್ಯಾಚ್ ನೋಡ್ತೀರಾ? ಡೆಲ್ಲಿ ವರ್ಸಸ್ RCB ಅವರು ಗ್ರೀನ್ ಡ್ರೆಸ್ ಹಾಕೊಂಡು ಈ ಮ್ಯಾಚ್ ಆಡ್ತಾ ಇದಾರೆ. ಈ ಗ್ರೀನ್ ಡ್ರೆಸ್ ಯಾಕೆ ಹಾಕ್ತಾರ ಅಂತ ಗೊತ್ತಾ ನಿಮಗೆ? ರಕ್ಷಣೆಗೆ. ಹೌದು, ಪರಿಸರ ರಕ್ಷಣೆ. ಹಾಗೆ ಮರಗಳನ್ನ ಕಡಿಬಾರ್ದು, ಮರಗಳನ್ನ ಬೆಳೆಸಿ ನೆಡಿ ಅಂತ. ಹಾಗೇನೆ ರೀಸೈಕಲ್ ಅಂದ್ರೆ ಈಗ ಅವ್ರು ಏನ್ ಮಾಡ್ತಾರ ಅಂದ್ರೆ ಇವತ್ತು ಆ ಗ್ರೀನ್ ಡ್ರೆಸ್ ಹೇಗಪ್ಪ ಅಂದ್ರೆ ರೀಸೈಕಲ್ ನಿಂದ ತಯಾರು ಮಾಡಿರ್ತಕ್ಕಂತ ಜರ್ಸಿನ ಹಾಕೊಂಡೆ ಇವತ್ತು ಮ್ಯಾಚ್ ಆಡ್ತಾರೆ.
ಆರ್ ಸಿ ಬಿ ಅವರು. ಸರ್ ನಿಮ್ಗೆ ಆರ್ ಸಿ ಬಿ ಅವ್ರು ಎಷ್ಟು ಇಷ್ಟ? ಸರ್ ತುಂಬಾ ಇಷ್ಟ ಸರ್. ತುಂಬಾ ಇಷ್ಟ. ನಿಮ್ ಮನೆಯಲ್ಲಿ ರಿಮೋಟ್ ನಿಮ್ ಕೈಯಲ್ಲಿ ಇರುತ್ತೋ ಅಥವಾ ನಿಮ್ ಮನೆಯವ್ರ ಕೈಯಲ್ಲಿ ಇರುತ್ತೋ? ನಾನು ಎಲ್ಲರಿಗಿಂತ ಹೆಚ್ಚಾಗಿ ನನ್ನ ಚಿಕ್ಕನ್ ಮಗನ ಕೈಯಲ್ಲಿ ಇರುತ್ತೆ. ವಾವ್, ಅಂದ್ರೆ ನಿಮ್ ಮಗ ಕೂಡ ಸಿಗಾವಡೆ ಬಿಗ್ ಫ್ಯಾನ್ ಅನ್ಸುತ್ತೆ ಆರ್ ಸಿ ಬಿಗೆ. ಹೌದೌದು ಅಲ್ವಾ? ಇವತ್ತಿನ ಮ್ಯಾಚ್ ಸಿಕ್ಕಾಪಟ್ಟೆ ಫೈಟ್ ಇರುತ್ತೆ. ಇನ್ನೊಂದು ನಮ್ಮ ಆರ್ ಸಿ ಬಿ ಅವರು ಈ ಒಂದು ಗ್ರೀನ್ ಜರ್ಸಿ ಅಕೌಂಟಾಗೆ ಮ್ಯಾಕ್ಸಿಮಮ್ ಮ್ಯಾಚ್ ಸೋತಿದ್ದಾರೆ. ಇವತ್ತೇನಾಗುತ್ತೆ? ಇವತ್ತು ಗೆಲ್ತಾರೆ. ಹೌದು. ಸರ್ ಸರ್ ಈ ಒಂದು ನಮ್ಮ ಆರ್ ಸಿ ಬಿ ಟೀಮ್ ಅಲ್ಲಿ ನಿಮಗೆ ಯಾರು ಫೇವರೇಟ್ ಪ್ಲೇಯರ್? ವಿರಾಟ್ ಕೊಹ್ಲಿ ಸರ್ ಎಲ್ರು ವಿರಾಟ್ ಕೊಹ್ಲಿ ಅಂದ್ರೆ ವಿರಾಟ್ ಕೊಹ್ಲಿ ಅವರು ರಿಟೈರ್ಮೆಂಟ್ ಆದ್ರೂ ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾ ಇದಾರ? ಹೌದು, ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆಯಾ? ತುಂಬಾ ಚೆನ್ನಾಗಿದೆ. ಸರ್ ಇವತ್ತು ಆರ್ ಸಿ ಬಿ ಗೆಲ್ಲುತ್ತಾ? ಗೆಲ್ಲುತ್ತೆ ಸರ್. ಓ, ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ನಿಮ್ಮ ಹೆಸರೇ ಹೇಳಿಲ್ಲ ಸರ್. ನನ್ನ ಹೆಸರು ರಮೇಶ್ ಅಂತ ಹೇಳಿ. ಯಾವ ಸರ್? ತರೀಕೆರೆ. ನಾವು ತರೀಕೆರೆಯಲ್ಲಿ ಬಿಗ್ ಬಾಸ್ ರಿವ್ಯೂ ಮಾಡಕ್ ಬಂದಿದ್ದೆ. ಹೌದಾ? ನನ್ನ ವಿಡಿಯೋಸ್ ನೋಡಿ. ತರೀಕೆರೆಯಲ್ಲಿ ರೈಲ್ವೆ ಸ್ಟೇಷನ್ ಮೇನ್ ರೋಡ್ ಅಲ್ಲಿ ಇದು ಆಟೋ ಸ್ಟ್ಯಾಂಡ್ ಎಲ್ಲ ಇದೆಯಲ್ಲ, ಟೀ ಅಂಗಡಿ ಇದೆ ಗೊತ್ತಾ? ಹೌದೌದು. ಅಲ್ಲಿ ಆಮೇಲೆ ಪುರಿ ಫ್ಯಾಸ್ ಮಾಡ್ಬೋದು Statue ಇದೆಯಲ್ಲ. ಅಲ್ಲೆಲ್ಲ ಬಂದು ರಿವ್ಯೂ ಮಾಡ್ಕೊಂಡು ಹೋಗಿದ್ದೆ. ತುಂಬಾ ಸಖತ್ ಪ್ಲೇಸ್ ತರೀಕೆರೆ. ರಿಲೇಟಿವ್ಸ್ ಇದಾರೆ ತರೀಕೆರೆಯಲ್ಲಿ. ಹೌದು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. Thank you, sir. ಜೈ ಆರ್ ಸಿ ಬಿ. ಆರ್ ಸಿ ಬಿ ಜೈ. ಆರ್ ಸಿ ಬಿ ಜೈ. ಆರ್ ಸಿ ಬಿ. ಈಗ ತಾನೇ ನಮ್ಮ ಇಂಟರ್ಸಿಟಿ ಟ್ರೈನು KSR ಬೆಂಗಳೂರು ರೈಲ್ವೆ ನಿಲ್ದಾಣವನ್ನ ತಲುಪಿದೆ. ಇಲ್ಲಿಂದ ನಾವು ಸ್ಕೈ ವಾಕರ್ ಮುಖಾಂತರ ಎಂಟ್ರೆನ್ಸ್ ಹೋಗೋಣ. ಸರ್, ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗ್ಬೇಕಂದ್ರೆ ಈಗ ಕಬ್ಬನ್ ಪಾರ್ಕ್ ಹೋಗೋಣ ಅಥವಾ ಅಲ್ಲ MG ರೋಡ್ಗೆ ಹೋಗ್ಲಾ? ಹೌದಾ? ಆಕ್ಚುಲಿ ಏನಂದ್ರೆ ಇಲ್ಲಿ ಬೆಂಗಳೂರಲ್ಲಿ ಎಷ್ಟು ಸರಿ ಬಂದ್ರು ನಾವು ಮತ್ತೊಬ್ರನ್ನ ಕೇಳಲೇಬೇಕು, ಹಂಗಾಗ್ಬಿಟ್ಟಿದೆ. ಯಾಕಂದ್ರೆ ಒಂದ್ ಸರಿ ಬಂದಂಗೆ ಇನ್ನೊಂದ್ ಸರಿ ಇರಲ್ಲ. ಬೆಂಗಳೂರು ಸಿಕ್ಕಾಪಟ್ಟೆ ಬದಲಾಗ್ಬಿಟ್ಟಿರುತ್ತೆ. ಈಗ ನೀವು ನೋಡ್ತಾ ಇರ್ಬೋದು, ಮೆಜೆಸ್ಟಿಕ್ KSR ಬೆಂಗಳೂರು ರೈಲ್ವೆ ನಿಲ್ದಾಣದ ಎಂಟ್ರೆನ್ಸ್ ಅಲ್ಲಿ ಇದೀವಿ ನೋಡಿ. KSR ಬೆಂಗಳೂರು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರು. ಆಕ್ಚುಲಿ ಹಂಗೂ ಹೋಗ್ಬರಾಗಿತ್ತು ಮೆಟ್ರೋಗೆ. ಸರಿ, ನಾನು ಸ್ವಲ್ಪ ಮಿಸ್ ಮಾಡ್ಕೊಂಡು ಈಗ ಬಂದಿದ್ದೀನಿ. ಪರವಾಗಿಲ್ಲ, ಏನ್ ತೊಂದರೆ ಇಲ್ಲ. ಯಾಕಂದ್ರೆ ಈ ರೂಟ್ ಕೂಡ ಹೋಗೋರಿಗೂ ಕೂಡ ಗೊತ್ತಾಗುತ್ತೆ. ಇನ್ನೊಂದ್ಸರಿ ಬೇಕಾದ್ರೆ ನಾನು ಆ ಕಡೆ ಅಂದ್ರೆ 9th ಪ್ಲಾಟ್ಫಾರ್ಮ್ ಇಂದ ಹಾಗೆ ಮೆಟ್ರೋಗೆ ಹೇಗೆ ಹೋಗೋದಂತ ತೋರಿಸ್ತೀನಿ. ಇದು ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಎಂಟ್ರೆನ್ಸ್. ಇದು ನೋಡ್ತಾ ಇರ್ಬೋದು, ವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ. ಈ ಒಂದು ರೈಲ್ವೆ ಸ್ಟೇಷನ್ ರೋಡ್ ಅಲ್ಲಿ ನಡ್ಕೊಂಡು ಈಗ ಹೋಗ್ತಾ ಇದೀನಿ. ನೋಡ್ತಾ ಇರ್ಬೋದು ನಮ್ಮ ಬೆಂಗಳೂರು. ಅಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮೆಟ್ರೋ ನೋಡಿ, ನಮ್ಮ ಮೆಟ್ರೋ. ಈಗ ಅಲ್ಲಿಗೆ ಹೋಗೋದು. ಹೇಗೆ ಹೋಗ್ತೇವೆ ಅಂದ್ರೆ ಹೀಗೆ ಹೋಗ್ತಿದ್ದೀವಿ. ಬನ್ನಿ. ನೀವೇನಾದ್ರು ಆ ರೈಲ್ವೆ ಸ್ಟೇಷನ್ ಅಲ್ಲಿ ಏನಾದ್ರು ಮಿಸ್ ಆಗಿ ಆ ಕಡೆ ಮೆಟ್ರೋಗೆ ಹೋಗಕ್ ಆಗ್ಲಿಲ್ಲ ಅಂದ್ರೆ ಇದೇ ರೈಲ್ವೆ ಸ್ಟೇಷನ್ ರೋಡ್ ಅಲ್ಲಿ ಈ ಒಂದು ರೋಡ್ ಅಲ್ಲಿ ಬಂದ್ರೆ ಇಲ್ಲೊಂದು ಸ್ಕೈ ವಾಕರ್ ಇರುತ್ತೆ. ಈ ಸ್ಕೈ ವಾಕರ್ ನೋಡ್ತಾ ಇರ್ಬೋದು. ಈ ಸ್ಕೈ ವಾಕರ್ ಮುಖಾಂತರ ಹತ್ಕೊಂಡ್ಬಿಟ್ಟು ನೀವು ಮೇಲೆ ಹೋದ್ರೆ ಅಲ್ಲಿ ಮೆಟ್ರೋ ಸ್ಟೇಷನ್ಗೆ ಹೋಗ್ಬೋದು. ನೋಡ್ತಾ ಇರ್ಬೋದು ನೀವು. ಆಕ್ಚುಲಿ ಇದಿದೆ, ಏನು ಲಿಫ್ಟ್ ಇದೆ. ವಯಸ್ಸಾದವರು ಲಿಫ್ಟ್ ಅಲ್ಲಿ ಬರ್ರಿ, ಗಟ್ಟಿರೋರು ನಡ್ಕೊಂಡ್ ಗಟ್ಟಿಯಾಗಿರೋರು ನಡ್ಕೊಂಡು ಹೋಗಿ ಅಂತ ಹೇಳಿ ನಾನೇ ಲಿಫ್ಟ್ ಯೂಸ್ ಮಾಡ್ತಾ ಇದ್ದೆ. ಬೇಡ ಆ ಲಿಫ್ಟ್ ಓಪನ್ ಆಗಿ ಅದ್ರಲ್ಲಿ ಎತ್ಕೊಂಡು ನಾವು ಕೆಳಗಡೆ ಹೋಗೋದಕ್ಕೆ ಇಲ್ಲಿ ನಡ್ಕೊಂಡು ಕೆಳಗಡೆ ಹೋಗೇ ಬಿಡ್ಬೋದು. ಏನಂತೀರಾ ಅಲ್ವೇ? ನೋಡಿ ಬಂದೇ ಬಿಡಿ 1 ಸೆಕೆಂಡ್ ಅಲ್ಲಿ. ನಾನು ಆ ಸೈಡ್ ಹತ್ತಿದ್ದು, ಈ ಸ್ಕೈ ವಾಕರ್ ಮುಖಾಂತರ ಈ ಕಡೆ ಮೆಟ್ರೋ ಸ್ಟೇಷನ್ ಕಡೆ ಬಂದೆ. ನೀವು ನೋಡ್ತಾ ಇರ್ಬೋದು ನಮ್ಮ ಮೆಟ್ರೋ ಎಂಟ್ರೆನ್ಸ್ ಬಂದಿದ್ದೀರಿ. ಈ ಮೆಟ್ರೋ ಸ್ಟೇಷನ್ ಇಂದ ಕಬ್ಬನ್ ಪಾರ್ಕ್ ಇಲ್ಲಾಂದ್ರೆ MG ರೋಡ್ಗೆ ಟಿಕೆಟ್ ತಗೊಂಡ್ರೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗ್ಬೋದು. ಅದಕ್ಕಿಂತ ಮೊದಲು ಇಲ್ಲೊಂದು ನಂದಿನಿ ಪಾರ್ಲರ್ ಅಲ್ಲಿ ಒಂದಿಷ್ಟು ಜ್ಯೂಸ್, ತಂಪಾದ ಪಾನೀಯ ಕುಡಿದ್ಬಿಡೋಣ. ಸರ್, ಯಾರಿದ್ದೀರಾ? ಒಂದ್ ಮಿಲ್ಕ್ ಶೇಕ್ ಕುಡಿ. ಮಿಲ್ಕ್ ಶೇಕ್ ಇದೆಯಾ? ವೆನಿಲ್ ಇದೆಯಾ? ಕೊಡಿ, ಪರವಾಗಿಲ್ಲ. ನಮ್ಮ ನಂದಿನಿ ಬ್ರ್ಯಾಂಡ್ ಯಾವಾಗ್ಲೂ ಸೂಪರ್. ಬೇರೆ ಯಾವ ಬ್ರ್ಯಾಂಡ್ಗಿಂತಲೂ ನಂದಿನಿ ಬ್ರ್ಯಾಂಡ್ ಅಲ್ಲಿ ಇರ್ತಕ್ಕಂತ ಒಂದು ಮಿಲ್ಕ್ ಶೇಕ್ ಸಿಕ್ಕಾಪಟ್ಟೆ ಪ್ಯೂರಿಟಿ ಆಗಿರುತ್ತೆ.
ಹಾಗಾಗಿ ನಾವು ನಂದಿನಿ ಬ್ರ್ಯಾಂಡ್ ಅಲ್ಲಿ ಇರ್ತಕ್ಕಂಥ ಒಂದು ಮಿಲ್ಕ್ ಶೇಕ್ ಕುಡಿತೀವಿ. ಹೋಟೆಲ್ ಲಸ್ಸಿ ಇಲ್ಲ, ಬಟರ್ ಮಿಲ್ಕ್ ಇದೆ, ವೆನಿಲಾ ಇದೆ. ಸರ್ ವೆನಿಲ್ಲ ಕೊಡಿ. ಅಪ್ಪ ಈ ಬಿಸಿಲಿಗೆ ಸ್ವಲ್ಪ ದೇಹ ತಂಪು ಮಾಡ್ಕೋಬೇಕು. ಯಾಕಂದ್ರೆ ಇನ್ನು ಜರ್ನಿ ತುಂಬಾ ಇದೆ. ಜರ್ನಿ ಅಂದ್ರೆ ಆ ಜರ್ನಿ ಅಲ್ಲ, ಈ ನಮ್ಮ ಒಂದು IPL ರಿವ್ಯೂ ಜರ್ನಿ ಇನ್ನು ತುಂಬಾ ಇದೆ. ಸರ್ ಒಂದು ಕೊಡಿ, ವೆನಿಲಾ ಕೊಟ್ಬಿಡಿ. ವೆನಿಲಾ ತಗೊಂತ ಇದೀವಿ. ಬನ್ನಿ ಜಸ್ಟ್ ಈಗ ಈ ಒಂದು ಮಿಲ್ಕ್ ಶೇಕ್ ಸೇವನೆ ಮಾಡಿಬಿಡೋಣ. ವೆನಿಲಾ ಫ್ಲೇವರು. ಏನಪ್ಪಾ ಅಂದ್ರೆ ನಾವು ಈ ಒಂದು ಆಕ್ಚುಲಿ ಮೊದ್ಲೇ ಪೇ ಮಾಡ್ಬಿಟ್ಟೆ. ಯಾಕಂದ್ರೆ ನಾವು ವಿಡಿಯೋ ಮಾಡ್ಕಂತ ಹಂಗೆ ಹೋಗ್ಬಿಡ್ತೀವಿ, ಕೆಲವೊಂದ್ ಕಡೆ ಹಂಗೆ ಹೋಗ್ಬಿಟ್ಟಿದೀನಿ. ಪಾಪ ಅವ್ರಿಗೆ ಗೊತ್ತಾಗಲ್ಲ. ಆಮೇಲೆ ನಾವು ಹೋದ್ಮೇಲೆ ಸುಮ್ನೆ ಸಫರ್ ಪಡ್ಬಾರ್ದು, ಅವರಿಗೆ ಪೇಮೆಂಟ್ ಮಾಡ್ಲಿಲ್ಲ ಅಂತ. ಹಾಗಾಗಿ ಮೊದ್ಲೇ ಪೇಮೆಂಟ್ ಮಾಡ್ಬಿಟ್ಟೆ. ಯಾಕಂದ್ರೆ ನಮ್ಮ ಒಂದು ಅರ್ಜೆನ್ಸಿಯಲ್ಲಿ ನಾವಿರ್ತೀವಿ ಅಲ್ವಾ. ಪಾಪ ಅವ್ರಿಗೆ ಕೂಡ ಕಸ್ಟಮರ್ಸ್ ಅಲ್ಲಿ ಇರ್ತಾರೆ, ಅವ್ರಿಗೆ ಗೊತ್ತಾಗಲ್ಲ. ಏನೋ ಗೊತ್ತಿಲ್ಲದೆ ಆಗಿರೋ ಒಂದು ತಪ್ಪು ಅದಂತ ತಪ್ಪಲ್ಲ. ಆದ್ರೆ ಗೊತ್ತು ಯಾರು ಪೇಮೆಂಟ್ ಮಾಡದೆ ಹೋಗ್ಬೇಡಿ. ಯಾಕಂದ್ರೆ ಎಲ್ರೂ ಜೀವನ ಕಷ್ಟ ಇರುತ್ತೆ, ಎಲ್ರೂ ತಮ್ಮ ಜೀವನಕ್ಕೋಸ್ಕರನೇ ದುಡಿಯೋದು. ನಮ್ಮ ನಂದಿನಿ ಬ್ರ್ಯಾಂಡ್ ಕೊಡ್ದಾಯ್ತು. ಈಗ ಅಲ್ಲಿ ಬಿಸಾಕ್ಬಾರ್ದು, ಡಸ್ಟ್ಬಿನ್ ಅಲ್ಲೇ ಹಾಕ್ಬೇಕು. ನಾನ್ ಅಷ್ಟೇ ಅಲ್ಲ, ಯಾರೇ ಆಗ್ಲಿ ಕುಡಿದ್ಬಿಟ್ಟು ಆ ಕಡೆ ಈ ಕಡೆ ಬಿಸಾಕಿದ್ರೆ ನಮ್ಮ ಒಂದು ಪರಿಸರನ, ನಮ್ಮ ಸುತ್ತಮುತ್ತ ನಾವು ನಮ್ಮ ಸ್ವಚ್ಛತೆನ ನಾವೇ ಕಾಪಾಡ್ಬೇಕು. ಸುಮ್ನೆ ಏನೋ ಹಿಂಗ್ ಬಿಸಾಕಿ ಹೋಗೋದಲ್ಲ. ಇಲ್ಲಿ ಡಸ್ಟ್ಬಿನ್ ಇರುತ್ತೆ, ಡಸ್ಟ್ಬಿನ್ ಹುಡುಕ್ಬಿಟ್ಟು ಡಸ್ಟ್ಬಿನ್ ಎಲ್ಲ ಹಾಕಿ. ಇದು ನನ್ನ ಮನವಿ ಅಷ್ಟೇ. ಮನೆ ಈಗ ಮೆಟ್ರೋಗೆ ಹೋಗಿ ಅಣ್ಣ ನೋಡಿ, ಅಣ್ಣ ಫುಲ್ ಕ್ಲೀನಿಂಗ್ ಅಲ್ಲಿ ಬ್ಯುಸಿ ಆಗ್ಬಿಟ್ಟವ್ರೆ, ನೋಡ್ತಾ ಇರ್ಬೋದು. ಈಗ ಮೆಟ್ರೋ ಸ್ಟೇಷನ್ಗೆ ಎಂಟ್ರಿ. ಸಭೆ ಭಾರತೀಯ ರೈಲ್ವೆ ಕಡೆಗೆ ನೋ ಎಂಟ್ರಿ. ಇಲ್ಲಿ ನೋ ಎಂಟ್ರಿ. ಇದು ಪ್ರವೇಶ. ಬನ್ನಿ, ಈಗ ನಾವು ಮೆಟ್ರೋ ಸ್ಟೇಷನ್ಗೆ ಹೋಗ್ತಾ ಇದೀವಿ. ಇಲ್ಲಿ ಫಸ್ಟ್ ನಾವು ನಮ್ಮ ಲಗೇಜ್ಗಳನ್ನ ಇಲ್ಲಿ ಸ್ಕ್ಯಾನ್ ಮಾಡ್ತಾರೆ. ಸ್ಕ್ಯಾನ್ ಮಾಡಿಸ್ಬಿಡ್ಬೇಕು. ಅಲ್ಲಿ ಮೆಟ್ರೋ ಸ್ಟೇಷನ್ ಅಲ್ಲಿ ಲಾಕ್ ಮಾಡಬೇಡಿ ಅಂದ್ರು. ಪರವಾಗಿಲ್ಲ ಬಿಡಿ ಸರ್ ಅಂತ ಬಂದಿದ್ದೀನಿ. ನೋಡೋಣ. ಈಗ ಇಲ್ಲಿ ಟಿಕೆಟ್ ಕೌಂಟರ್ ಅಲ್ಲಿ ಟಿಕೆಟ್ ತಗೋಬೇಕು. ಮೆಟ್ರೋ ಕಾಯಿನ್ ತಗೊಂಡಾಯ್ತು. ಜಸ್ಟ್ ಈಗ ಯಾವ ಕಡೆ ಹೋಗ್ಬೇಕಂತ ಗೊತ್ತಿಲ್ಲ, ಕೇಳೋಣ. ಈಗ ಈ ಕಡೆ ಬಂದೆ, ಲೆಫ್ಟಿಗೆ ಹೋಗಿ ಅಂತ ಹೇಳಿದ್ದಾರೆ. ನೋಡೋಣ ಯಾವ ಕಡೆ. ಮಾದಾವರ ಕಡೆ, ರೇಷ್ಮೆ ಸಂಸ್ಥೆ ಕಡೆ. ಇಲ್ಲಿ ಒಂದ್ಸರಿ ಕನ್ಫರ್ಮ್ ಮಾಡ್ಕೊಂಡ್ಬರೋಣ, ಏನಂತೀರ? ಕಬ್ಬಂತರ ಕಡೆ ಈ ಕಡೆನಾ? ಓಕೆ, ಥ್ಯಾಂಕ್ ಯು. ಇಲ್ಲಿ ಸ್ಕೈ ವಾಕರ್ ಅಲ್ಲ, ಇಲ್ಲಿ ಎಸ್ಕಲೇಟರ್ ಇದೆ. ನೋಡಿ, ಎಸ್ಕಲೇಟರ್ ಸಾಕಾದಾಗ ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಪ್ಲಾಟ್ಫಾರ್ಮ್ 1 ಲೆಫ್ಟಿ ಬಂದು ಈ ಕಡೆ ಬಂದ್ರೆ ಚಲ್ಲಘಟ್ಟದ ಕಡೆಗೆ, ಈ ಕಡೆ ಬಂದ್ರೆ ನಮಗೆ ಇಲ್ಲಿ ಕಬ್ಬನ್ ಪಾರ್ಕ್, MG ರೋಡ್ ಕಡೆ ಹೋಗ್ಬೋದು. ಬನ್ನಿ, ಈಗ ಪ್ಲಾಟ್ಫಾರ್ಮ್ ನಂಬರ್ 1 ಇಲ್ಲಿ ನೋಡ್ತಾ ಇರ್ಬೋದು. ನಮ್ಮ RCB ಫ್ಯಾನ್ಸ್ಗಳೆಲ್ಲ ಮ್ಯಾಚ್ ನೋಡೋದಕ್ಕೆ ರೆಡಿಯಾಗಿ ಇಲ್ಲಿ ಬಂದು ಮೆಟ್ರೋ ಸ್ಟೇಷನ್ ನಿಂತ್ಕೊಂಡವ್ರೆ. ಸರ್, ಮ್ಯಾಚ್ ನೋಡಕ್ ಹೋಗ್ತಾ ಇದ್ದೀರಾ? ಇಲ್ಲ, ಟಿಕೆಟ್ ತಗೊಂಡಿದ್ರಾ? ಟಿಕೆಟ್ ತಗೊಂಬೇಕಿದೆ. ಹೌದಾ? ಓಕೆ. ಇನ್ನು ಟಿಕೆಟ್ ತಗೋಬೇಕಂತೆ. ಸರ್, ಗೆಲ್ಲುತ್ತೆ RCB ಇವತ್ತು? ಪಕ್ಕ ಗೆಲ್ತಾರೆ ಇವತ್ತು. ಪಕ್ಕ. ಇವತ್ತು RCB ವಿನ್ ಅಂತ ಹೇಳ್ತಾರೆ ನಮ್ಮ RCB ಫ್ಯಾನ್ಸ್. ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಮರಡಿ ರಂಗನಾಥ್ ಅಂತ. ರಂಗನಾಥ್ ಅವರೇ, ಇವತ್ತು RCB ಮ್ಯಾಚ್ ನೋಡಕ್ ಹೋಗ್ತಾ ಇದ್ದೀರಾ? ಹೋಗ್ತಾ ಇದ್ದೀನಿ. ಇವತ್ತು ಗ್ರೀನ್ ಡ್ರೆಸ್ ಹಾಕೊಂಡು, ಗ್ರೀನ್ ಜೆರ್ಸಿ ಹಾಕೊಂಡು ಮ್ಯಾಚ್ ಆಡ್ತಾರೆ. ಈ ಗ್ರೀನ್ ಜೆರ್ಸಿ ಹಾಕೋ ಉದ್ದೇಶ ಏನಾದ್ರು ಗೊತ್ತಿದೆ ನಿಮಗೆ? ಬಟ್ ಗ್ರೀನ್ ಜರ್ಸಿ ಆಗೋ ಉದ್ದೇಶ ಗೊತ್ತಿಲ್ಲ. ಬಟ್ ಗ್ರೀನ್ ಜರ್ಸಿ ಹಾಕಿದಾಗ ಯಾವಾಗ RCB ಗೆದ್ದಿದಾರೋ ಅವಾಗೆಲ್ಲ ನಾವು ಒಳ್ಳೆ ಪ್ಲೇ ಆಫ್ ಅಥವಾ ಫೈನಲ್ ಎಲ್ಲ ಆಡಿದೀವಿ ನಾವು.
ಹೌದಾ ಹಾ. Yes, yes. ಈ ಗ್ರೀನ್ ಡ್ರೆಸ್ ಏನಕ್ಕೆ ಹಾಕ್ತಾರೆ ಅಂದ್ರೆ ನಮ್ಮ ಪರಿಸರ ಸಂರಕ್ಷಣೆಗೆ, ಹಾಗೇನೆ ಮರಗಳನ್ನ ನೆಡ್ರಿ, ಹಾಗೇನೆ ರೀಸೈಕಲ್ ಅಂದ್ರೆ ನಮ್ಮ ವಸ್ತುಗಳನ್ನ ರೀಸೈಕಲ್ ಯಾವಾಗ ಮಾಡ್ಬೇಕು ಅದು ಮಾಡ್ಬಿಟ್ಟು ಮಾಡ್ಬೇಕಂತಲೇ ಅವರು ಈ ಒಂದು ಹಾಕೊಂಡು ಗ್ರೀನ್ ಜರ್ಸಿ ಇವತ್ತು ಧರಿಸ್ತಾರೆ. ಹಾಗೇನೆ ಇವತ್ತು ನಮ್ಮ RCB ಅವರು ಗ್ರೀನ್ ಜರ್ಸಿನ ಈ ತರ ರೀಸೈಕಲ್ ಇಂದ ಮಾಡಿರ್ತಕ್ಕಂಥ ವಸ್ತುಗಳಿಂದ ತಯಾರಿಸಿರ್ತಕ್ಕಂತಹ ಜರ್ಸಿನ ಹಾಕೊಂತಾರೆ ಇವತ್ತು. ಹೌದಾ? ಹೌದು. ಇದು ಒಂದು ಮಾಹಿತಿ. ಥ್ಯಾಂಕ್ ಯು ಸೋ ಮಚ್. ಮಾಹಿತಿ ಕೊಟ್ಟಿದ್ಕೆ ವೆಲ್ಕಮ್ ವೆಲ್ಕಮ್. ಇವತ್ತು RCB ಗೆಲ್ಲಿಸ್ತೀರಾ ಹೋಗ್ಬಿಟ್ಟು? ಪಕ್ಕ ಗೆಲ್ಲಿಸ್ತೀವಿ. ಕಮಾನ್ RCB. ಜೈ RCB. ಜೈ RCB. ಇದಾರೆ ನೋಡಿ RCB ಅಂದ್ರೆ ಎಲ್ರು ಕೂಡ ಇಷ್ಟ ಪಡ್ತಾರೆ. RCB. ಥ್ಯಾಂಕ್ ಯು ಸೋ ಮಚ್. ಜೈ RCB. ಈಗ ಮೆಟ್ರೋ ಟ್ರೈನ್ ಅಲ್ಲಿ ನಮ್ಮ ಜರ್ನಿ ಕಬ್ಬನ್ ಪಾರ್ಕ್ ಹೆಮ್ಸ್ ರೋಡ್ ಕಡೆಗೆ, ಅಲ್ಲಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆಗೆ. ಟ್ರೈನ್ ಈಗ ಕಬ್ಬನ್ ಪಾರ್ಕ್ ಸ್ಟೇಷನ್ ತಲುಪಲಿದೆ, ಇನ್ನೇನು ಜಸ್ಟ್ ಬಂದೇ ಬಿಡ್ತು. ಮೆಟ್ರೋ ಟ್ರೈನ್ ಅಲ್ಲಿ ನೋಡಿ, ಎಲ್ಲಿ ನೋಡಿದ್ರು ನಮ್ಮ RCB ಜರ್ಸಿಗಳೇ ಕಾಣ್ತಾ ಇದಾವು. ಈ ಬರೀ ಈಗಷ್ಟೇ ರೆಡ್ ಜರ್ಸಿ ಇದೆ, ಇನ್ನ ಅಲ್ಲಿ ಹೋದ್ಮೇಲೆ ಎಲ್ಲ ಗ್ರೀನ್ ಜರ್ಸಿಗಳೇ ಕಾಣಿಸ್ತಾ ಇರ್ತಾವ ನೋಡಿ. ಈಗ ಅಲ್ಲಿ ಹೋಗ್ತಾರೆ, ಎಲ್ಲ ಪ್ರೆಸೆಂಟ್ ಮಾಡ್ತಾರೆ ಗ್ರೀನ್ ಜರ್ಸಿನ. ಸರ್ ನಮಸ್ತೆ. ಕನ್ನಡ ಬರುತ್ತೆ ಗುರು. ಕನ್ನಡ ಬರುತ್ತೆ ಗುರು. ವಾವ್, ಸೂಪರ್ ಸರ್. ಏನು ಫುಲ್ ಒರಿಜಿನಲ್ ಜರ್ಸಿನ ಹಾಕ್ಬಿಟ್ಟಿದ್ದೀರಿ? RCB ಅಂದ್ರೆ ಮಿನಿಮಮ್ ಅಷ್ಟ್ ಇರ್ಬೇಕಲ್ವಾ? ಅಲ್ವಾ? ನಾನ್ ನೋಡಿ ಅನ್ಕೊಂಡೆ ಏನಪ್ಪ ಇದು ಒರಿಜಿನಲ್ ಜರ್ಸಿನ ಹಾಕೊಂಡ್ಬಿಟ್ಟವ್ರೆ ಅಂತ. ಸರ್ ಇವತ್ತು RCB ಗೆಲ್ಲುತ್ತಾ? ಖಂಡಿತವಾಗ್ಲು ಕಪ್ಪೆ ನಮ್ದು, ಮ್ಯಾಚ್ ಆಗಲ್ವಾ? ನೋಡಿ, ಕಪ್ಪೆ ನಮ್ದು, ಮ್ಯಾಚ್ ಇನ್ನೇನ್ ಆಗಲ್ವ ಅಂತಾರೆ. ಸರ್ DC ಅವರು ಕೂಡ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ ಟೀಮು. ಸರ್ ಎಲ್ಲರೂ ಸ್ಟ್ರಾಂಗ್ ಇದಾರೆ, ಆದ್ರೂ ಲಾಸ್ಟ್ ಟೈಮ್ ಗೆಲ್ಲಿಲ್ವಾ? ಹಂಗೆ ಯಾರೇ ಕಪ್ ನಮ್ದೆ, ಈ ಸಲ ಕಪ್ ನಮ್ದೆ. ಯಾರೇ ಸ್ಟ್ರಾಂಗ್ ಇರ್ಲಿ, ಕಪ್ಪು ನಮ್ದೆ. ಸೂಪರ್ ಸರ್. ಇವತ್ತು ಮ್ಯಾಚ್ ಗೆಲ್ಲಿಸ್ತೀರಾ? ಖಂಡಿತವಾಗ್ಲು. ಏನ್ ಗೆಲ್ಲಿಸ್ತೀರಾ? ನಾನ್ ಗೆಲ್ಸ್ತೀನಿ. ಕೈಯಲ್ಲಿ ಏನ್ ಇಟ್ಕೊಂಡಿದೀಯಾ? ವಾವ್, ಸೂಪರ್. ಈ ಸಲ ಕಪ್ ನಮ್ದೆ. ಈ ಸಲ ಕಪ್ ನಮ್ದೆ. ಏನ್ರು ಇವತ್ತು ಈ ಸಲ ಕಪ್ ನಮ್ದೆ. ಈ ಸಲ ಕಪ್ ನಮ್ದೆ. ಅದೇ ತೋರ್ಸು ಇದನ್ನ ಏನ್ ಮಾಡ್ಕೊಂಡ್ ಬಂದಿದ್ಯಾ? ಈ ಸಲ ಕಪ್ ನಮ್ದೆ. ಅದೇ ಸ್ಟೇಡಿಯಂ ಅಲ್ಲಿ ಇವತ್ತು ನಿಮ್ದೆ ಅವಳಿ. ಫುಲ್ ಅವಳಿ. RCB ಗೆ ಜೈ. RCB ಗೆ ಜೈ. ಇದನ್ನ ತೋರ್ಸ್ಬೇಕು, ಯಾಕಂದ್ರೆ ಕ್ಯಾಮ್ರಾದಲ್ಲಿ ಬರ್ತೀರಾ ಅಲ್ಲಿ. ಮಿಸ್ ಮಾಡ್ಬೇಡಿ. ಗೆಲ್ಸಿ ಆಯ್ತು. ಥ್ಯಾಂಕ್ ಯು ಸರ್. ನಮಸ್ತೆ. ನೋಡಿ ಸರ್, ನಿಮ್ಮೂರು? ಸರ್ ರಾಮನಗರ. ನೋಡಿ, ರಾಮನಗರದಿಂದ ಬಂದಾರೆ ಮ್ಯಾಚ್ ನೋಡೋದಕ್ಕೆ. ಸರ್ ಇವತ್ತು ಹೆಂಗೆ ಮ್ಯಾಚು RCB ವಿಲ್ ವಿನ್. ಆದ್ರೂ DC ಪರವಾಗಿಗೂ ಇದೀವಿ, ಯಾಕಂದ್ರೆ ನಮ್ಮ ಕನ್ನಡಿಗ KL ರಾಹುಲ್ ಇದಾರೆ. ಗುಡ್. ಯಾರೇ ಗೆದ್ರುನು ಖುಷಿನೇ. ಹೌದು. ಆದ್ರೂ ಸ್ವಲ್ಪ RCB ಪರವಾಗಿ ಒಂದ್ ಸ್ವಲ್ಪ ಜಾಸ್ತಿ, 51% RCB, 49% DC. ಯಾರೇ ಗೆದ್ರು ಖುಷಿ. ಆದ್ರೆ ಆಕ್ಚುಲಿ ಇವತ್ತು ರಾಹುಲ್ ಬರ್ತಾರೆ, ವಿಶ್ ಹ್ಯಾಪಿ ಬರ್ತಾರೆ ರಾಹುಲ್ ಬಾಯ್. ಅವ್ರು 100 ಮಾಡ್ಲಿ ಅಂತ ಆಶಿಸ್ತೀವಿ, ಆದ್ರೂ RCB ಗೆಲ್ಲಿ ಅಂತ ಕೇಳ್ಕೊತೀವಿ. ಆದ್ರೆ ನಮ್ಮ ಒಂದು ಏನಂತಾರೆ, ನಮ್ಮ ತವರು ಬಿಡಕ್ಕಾಗಲ್ವೇ? ರಾಹುಲ್ ಬಿಡಕ್ಕಾಗಲ್ಲ, RCB ಬಿಡಕ್ಕಾಗಲ್ಲ. ಸೊ 100 ಹೊಡಿಲಿ ಅಂತ ಕೇಳ್ಕೊತೀನಿ. ಇವತ್ತು ರಾಹುಲ್ ಬರ್ತಾರೆ ಇದೆ, So ಹಂಗಾಗಿ RCB ಜೈ. RCB ಗೆ ಜೈ. ನೋಡಿ, ಇವತ್ತು ರಾಹುಲ್ ಬರ್ಡೇ ಅಂತೆ, ನನಗೂ ಗೊತ್ತಿರಲಿಲ್ಲ. ಇವತ್ತು RCB ಗೆ ಜೈ ಅಂತ ಇದಾರೆ. ಇಲ್ಲಿ ನೋಡಿ, ಇನ್ನೊಬ್ಬ ಸರ್ ಇದಾರೆ. ಸರ್ ಫುಲ್ ಜರ್ಸಿ ಹಾಕೊಂಡು ಮೀನ್ಸ್ದವ್ರೆ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಮಂಜುನಾಥ್. ಸರ್ ಮ್ಯಾಚ್ ನೋಡಕ್ ಬರ್ತಿದ್ರಾ? ಹೌದು. ಸರ್ ಇವತ್ತು RCB. ಎಸ್ RCB. ಜೈ RCB. ಜೈ RCB. ಈಗ ಇನ್ನೇನು ಕಬ್ಬನ್ ಪಾರ್ಕ್ ರೈಲ್ವೆ ಸ್ಟೇಷನ್ ಹತ್ರ ಬಂದ್ವಿ. ಇಲ್ಲಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಹೋಗ್ಬೇಕು. ಬನ್ನಿ ನೋಡೋಣ ಯಾವ ಕಡೆ ಹೋಗ್ಬೇಕು. ಸರ್ ಯಾವ ಕಡೆ? ಸ್ಟೇಡಿಯಂ ಕಡೆ ಹೋಗ್ಬೇಕು. ಈ ಕಡೆ ಆಕ್ಚುಲಿ ಮೇನ್ ಎಂಟ್ರೆನ್ಸ್ ಸಿಗಲ್ಲ. ನಾವು ಆಕ್ಚುಲಿ ರಿವ್ಯೂ ಮಾಡಕ್ ಬಂದಿರೋದು. ಹೌದಾ? ಓಕೆ. ವೆಲ್ಕಮ್ ಸರ್. ಈ ಕಡೆ ಹೋಗಿ ಅಂತ ಹೇಳ್ತಾ ಇದಾರೆ. ನೋಡೋಣ ಈ ಕಡೆ ಹೋಗೋಣ. ನೋಡಿ, ನೀವು ನೋಡ್ತಾ ಇರ್ಬೋದು, ನಮ್ಮ ಎಲ್ಲೆಲ್ಲೂ RCB ಫ್ಯಾನ್ಸ್ಗಳೇ ಇಲ್ಲಿ ನೋಡ್ತಾ ಇದ್ರೆ ಎಲ್ಲ ಕಡೆ ಎಲ್ಲ ಟಿ ಶರ್ಟ್ಸ್ ಎಲ್ಲ ಸೇಲಿಂಗ್ ಆಗ್ತಾ ಇದೆ ನೋಡಿ. ಎಲ್ರು ಇವತ್ತು ನಮ್ಮ RCB ಗೆಲ್ಲಿಸ್ಲೇಬೇಕಂತ ಹೇಳಿ ಬಂದಿದ್ದಾರೆ. ಇಲ್ಲಿ ಸಿಕ್ಕಾಪಟ್ಟೆ ಪೊಲೀಸ್ ಫೋರ್ಸ್ ಕೂಡ ಇದೆ, ಯಾಕಂದ್ರೆ ಅವರ ಒಂದು ಸಹಕಾರ ಇಲ್ಲದೆ ಈ ಒಂದು ಕ್ರೌಡ್ ನ ಕಂಟ್ರೋಲ್ ಮಾಡಕ್ ಆಗಲ್ಲ. ಹಾಗಾಗಿ ಈ ಒಂದು ಕ್ರೌಡ್ ನ ಕಂಟ್ರೋಲ್ ಮಾಡಕ್ಕೆ ನೋಡ್ತಾ ಇರ್ಬೋದು ನೀವು, ಎಲ್ಲ ಕಡೆ ಪೊಲೀಸ್ ಸಿಬ್ಬಂದಿನೂ ಕೂಡ ಸಿಕ್ಕಾಪಟ್ಟೆ ಒಂದು ಹಾನೆಸ್ಟ್ ಆಗಿ ಇಲ್ಲಿ ಒಂದು ಜನಗಳನ್ನ ನಿಯಂತ್ರಣ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಎಲ್ಲಾ ಕಡೆನೂ ಕ್ರೌಡ್ ಇದೆ. ಅದರಲ್ಲೂ ಇವತ್ತು ಗ್ರೀನ್ ಜರ್ಸಿ ಹಾಕೊಂಡು ಮಿಂಚ್ದವ್ರೆ. ನಮ್ಮ RCB ಪ್ಲೇಯರ್ಸ್ ಮಿಂಚ್ತಾರಲ್ಲ ಗೊತ್ತಿಲ್ಲ, ಆದ್ರೆ ನಮ್ಮ ಫ್ಯಾನ್ಸ್ಗಳು ಮಾತ್ರ ಜರ್ಸಿಗಳು ಹಾಕೊಂಡು ಮಿಂಚ್ದವ್ರೆ. RCB ಮಿಂಚ್ದವ್ರೆ.
ಬನ್ನಿ ಈ ಒಂದು ಲಾಗು ಇಲ್ಲಿ ಮುಗಿಸ್ತೀನಿ, ಯಾಕಂದ್ರೆ ನಾನು ಮೇನ್ ಲಾಗ್ ಮಾಡ್ಬೇಕಾಗಿರೋದು ಒಂದು ರಿಪೋರ್ಟರ್ ಮೈಕ್ ಇಟ್ಕೊಂಡು ಮಾಡಬೇಕು. ಬನ್ನಿ ಈಗ ಒಂದು ಎಂಟ್ರೆನ್ಸ್ಗೆ ಹೋಗ್ಯಾಬಿಡೋಣ. ನೋಡ್ತಾ ಇರ್ಬೋದು ಎಲ್ಲ ಕಡೆ ಪೊಲೀಸ್ ಸಿಬ್ಬಂದಿಗಳು, RCB ಜೆರ್ಸಿಗಳು ಎಲ್ಲ ಕಡೆ, ಎಲ್ಲೆಲ್ಲೂ RCB.